ನೀವು ₹100 ಕೊಟ್ಟು ₹100 ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಬರ್ತದೆ ಗೊತ್ತೇನ್ರಿ? ನಿಮ್ಗೆ ₹2,000 ಕೊಡ್ತಾ ಇದ್ದೀವಿ. ಬಿಜೆಪಿ ಅವರು ಜೆಡಿಎಸ್ ಅವರು ಭಾಗ ಮಾಡ್ಕೊತಾರೆ, ₹2,000 ನಮ್ಗೆ ಕೊಟ್ಬಿಡ್ತಾವೆ ಅಂತ. ₹23 ಎಷ್ಟು ರೂಪಾಯಿ? ನನಗೆ ₹100 ಬರಕಾಗ್ತದೆ, ₹100 ನಿಮ್ಗೆ ಇನ್ವೆಸ್ಟ್ ಕೊಡ್ಬೋದು ಗೊತ್ತಾ? ಇನ್ನೂ 2,000 ಸೇರಿಸಿ 4,000 ಕೊಡ್ಬೋದು. ಯಾರಿಗೆ? ಕರ್ನಾಟಕದ ಕನ್ನಡಿಗರಿಗೆ ಕೊಡ್ಬೋದು. ನಮ್ಮ ಹಣ ನೀವು ಉತ್ತರ ಪ್ರದೇಶದಲ್ಲಿ ಕೊಡೋದಕ್ಕೆ ನಿಮ್ಗೆ ಇಷ್ಟೊಂದು ಧೈರ್ಯ ಇತ್ತು ಅಂತಂದ್ರೆ ನಾವು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಧೈರ್ಯ ಬೇಡದ್ರಿ. ಜಾಗೃತರಾಗೋದ ಪ್ರಶ್ನೆಗೆ ಕೇಳ್ಬೋದ? ₹2,000 ಕೊಟ್ಟರೆ ಬಿಜೆಪಿಯವರಿಗೆ ಮತ್ತೆ ನಾವು ಉತ್ತರ ಪ್ರದೇಶಕ್ಕೆ ಮಾಡೋಣ. ನೀವು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದೀರಲ್ಲ, ಜನಸಂಖ್ಯೆ ಅಂದ್ರೆ ಇವತ್ತು ಏನೇ ಒಂದು ಕಾನೂನು ಬಂದ್ರೆ ಆ ಶಿಸ್ತನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ಕರ್ನಾಟಕ ಮುಂದಿದೆ, ದಕ್ಷಿಣ ಭಾರತ ಮುಂದಿದೆ. ಏನಾದ್ರೆ 4-5 ಮಕ್ಕಳು ಮಾಡ್ಕೋಬೇಕಾಗಿತ್ತ? 5 ಮಕ್ಕಳು ಮಾಡ್ಕೋಬೇಕಾಗಿತ್ತ? ಕುಟುಂಬ ಕಲ್ಯಾಣ ಯೋಜನೆ ಜಾರಿ ಕೊಟ್ಟು ಕರ್ನಾಟಕ ಅದರಲ್ಲಿ 1ನೇ ಸ್ಥಾನದಲ್ಲಿರ್ತದೆ, ದಕ್ಷಿಣ ಭಾರತ ಅದರಲ್ಲಿ 1ನೇ ಸ್ಥಾನದಲ್ಲಿರ್ತದೆ. ನಿಮ್ಮ ಹಣ ಕೊಡೋರಿಗೆ ಇಲ್ಲ, ಜನಸಂಖ್ಯೆ ಜಾಸ್ತಿ ಆದರೆ ನಿಮ್ ದುಡ್ಡೆಲ್ಲ ಹಾಕೊಡ್ತೀವಿ, ಉತ್ತರ ಪ್ರದೇಶಕ್ಕೆ ಕೊಡ್ತೀವಿ, ಗುಜರಾತ್ ಕೊಡ್ತೀವಿ, ರಾಜಸ್ಥಾನ ಕೊಡ್ತೀವಿ, ಬಿಹಾರ ಕೊಡ್ತೀವಿ ಅಂತ ಅಂದ್ರೆ ನಾನು ನಿಮ್ ಮುಂದೆ ಕೈ ಕಟ್ಕೊಂಡು ಭಿಕ್ಷಿಸೋಣ. ₹2,000 ಕೊಡ್ತಾ ಇರೋದಕ್ಕೆ ಇಷ್ಟೊಂದು ಹೊಟ್ಟೆ ಹೊಡಿಪಟ್ಟೆ. ನೀವು ₹100 ಕೊಟ್ಟು ₹100 ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಬರ್ತದೆ ಗೊತ್ತೇನ್ರಿ? ನಿಮ್ಗೆ ₹2,000 ಕೊಡ್ತಾ ಇದ್ದೀವಿ. ಬಿಜೆಪಿ ಅವರು ಜೆಡಿಎಸ್ ಅವರು ಭಾಗ ಮಾಡ್ಕೊತಾರೆ, ₹2,000 ನಮ್ಗೆ ಕೊಟ್ಬಿಡ್ತಾವೆ ಅಂತ. ₹23 ಎಷ್ಟು ರೂಪಾಯಿ? ನನಗೆ ₹100 ಬರಕಾಗ್ತದೆ, ₹100 ನಿಮ್ಗೆ ಇನ್ವೆಸ್ಟ್ ಕೊಡ್ಬೋದು ಗೊತ್ತಾ? ಇನ್ನೂ 2,000 ಸೇರಿಸಿ 4,000 ಕೊಡ್ಬೋದು. ಯಾರಿಗೆ? ಕರ್ನಾಟಕದ ಕನ್ನಡಿಗರಿಗೆ ಕೊಡ್ಬೋದು. ನಮ್ಮ ಹಣ ನೀವು ಉತ್ತರ ಪ್ರದೇಶದಲ್ಲಿ ಕೊಡೋದಕ್ಕೆ ನಿಮ್ಗೆ ಇಷ್ಟೊಂದು ಧೈರ್ಯ ಇತ್ತು ಅಂತಂದ್ರೆ ನಾವು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಧೈರ್ಯ ಬೇಡದ್ರಿ. ಜಾಗೃತರಾಗೋದ ಪ್ರಶ್ನೆಗೆ ಕೇಳ್ಬೋದ? ₹2,000 ಕೊಟ್ಟರೆ ಬಿಜೆಪಿಯವರಿಗೆ ಮತ್ತೆ ನಾವು ಉತ್ತರ ಪ್ರದೇಶಕ್ಕೆ ಮಾಡೋಣ. ನೀವು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದೀರಲ್ಲ, ಜನಸಂಖ್ಯೆ ಅಂದ್ರೆ ಇವತ್ತು ಏನೇ ಒಂದು ಕಾನೂನು ಬಂದ್ರೆ ಆ ಶಿಸ್ತನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ಕರ್ನಾಟಕ ಮುಂದಿದೆ, ದಕ್ಷಿಣ ಭಾರತ ಮುಂದಿದೆ. ಏನಾದ್ರೆ 4-5 ಮಕ್ಕಳು ಮಾಡ್ಕೋಬೇಕಾಗಿತ್ತ? 5 ಮಕ್ಕಳು ಮಾಡ್ಕೋಬೇಕಾಗಿತ್ತ? ಕುಟುಂಬ ಕಲ್ಯಾಣ ಯೋಜನೆ ಜಾರಿ ಕೊಟ್ಟು ಕರ್ನಾಟಕ ಅದರಲ್ಲಿ 1ನೇ ಸ್ಥಾನದಲ್ಲಿರ್ತದೆ, ದಕ್ಷಿಣ ಭಾರತ ಅದರಲ್ಲಿ 1ನೇ ಸ್ಥಾನದಲ್ಲಿರ್ತದೆ. ನಿಮ್ಮ ಹಣ ಕೊಡೋರಿಗೆ ಇಲ್ಲ, ಜನಸಂಖ್ಯೆ ಜಾಸ್ತಿ ಆದರೆ ನಿಮ್ ದುಡ್ಡೆಲ್ಲ ಹಾಕೊಡ್ತೀವಿ, ಉತ್ತರ ಪ್ರದೇಶಕ್ಕೆ ಕೊಡ್ತೀವಿ, ಗುಜರಾತ್ ಕೊಡ್ತೀವಿ, ರಾಜಸ್ಥಾನ ಕೊಡ್ತೀವಿ, ಬಿಹಾರ ಕೊಡ್ತೀವಿ ಅಂತ ಅಂದ್ರೆ ನಾನು ನಿಮ್ ಮುಂದೆ ಕೈ ಕಟ್ಕೊಂಡು ಭಿಕ್ಷಿಸೋಣ. ₹2,000 ಕೊಡ್ತಾ ಇರೋದಕ್ಕೆ ಇಷ್ಟೊಂದು ಹೊಟ್ಟೆ ಹೊಡಿಪಟ್ಟೆ.